ಜೈಲಿನಲ್ಲಿ ಸಜಾ ಕೈದಿಯಾಗಿರಬೇಕು, ಬಿಳಿ ಬಟ್ಟೆ ಧರಿಸಬೇಕು, ನಿತ್ಯ 8 ಗಂಟೆ ಕೆಲಸ ಮಾಡಬೇಕು. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ. ಜೈಲಿನಲ್ಲಿ ಸಜಾ ಕೈದಿಯಾಗಿ ಕಾಲ ಕಳಿಬೇಕು ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ. ಬೆಳಗ್ಗೆ ಪ್ರಜ್ವಲ್ಗೆ ಬಿಳಿ ವಸ್ತ್ರವನ್ನ ಕೊಡ್ತಾರೆ ಸಿಬ್ಬಂದಿ. ಎಂದಿನಂತೆ ಜೈಲಿನ ಯೂನಿಫಾರ್ಮ್ ಏನಿದೆ ಅದನ್ನು ಹಾಕೋಬೇಕು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವತ್ತು ಪ್ರಜ್ವಲ್ಗೆ ಕೈದಿ ನಂಬರ್ ಹಂಚಿಕೆ ಕೊಡೋ ಸಾಧ್ಯತೆ ಕೂಡ ಇದೆ. ಎಲ್ಲಿವರೆಗೂ ವಿಚಾರಣಾ ದಿನ ಕೈದಿಯಾಗಿದ್ರು, ಆದರೆ ಇನ್ನು ಮುಂದೆ ಸಜಾ ಕೈದಿಯಾಗಿರ್ತಾರೆ. ಜೈಲಿನಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡದೆ ಒದ್ದಾಡ್ತಾ ಇದ್ರಂತೆ ಪ್ರಜ್ವಲ್. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ತಾನೇ ತೀರ್ಪನ್ನ ಪ್ರಕಟಿಸಿತ್ತು. ನ್ಯಾಯಮೂರ್ತಿಗಳಾದ ಸಂತೋಷ್ ಗಜಾನನ ಭಟ್ ತೀರ್ಪನ್ನ ನೀಡಿದ್ರು. ಜೈಲಿನಲ್ಲಿ ಸಜಾ ಕೈದಿಯಾಗಿ ಕಾಲ ಕಳಿಬೇಕು ಇನ್ನು ಮುಂದೆ ಪ್ರಜ್ವಲ್. ಬೆಳಿಗ್ಗೆ ಪ್ರಜ್ವಲ್ಗೆ ಬಿಳಿ ಸಮವಸ್ತ್ರವನ್ನ ಕೊಡ್ತಾರೆ. ಜೈಲಿನ ಯೂನಿಫಾರ್ಮ್ ಏನಿರುತ್ತಲ್ಲ ವಿತ್ ಕೈದಿ ನಂಬರ್ ಅದನ್ನ ಕೊಡ್ತಾರೆ. ದಿನಕ್ಕೆ 8 ಗಂಟೆ ಕೆಲಸ ಮಾಡಲೇಬೇಕು. ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದು ಪವರ್ ಟಿವಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ಹೇಳಬೇಕು. ಜೈಲಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡದೆ ಒದ್ದಾಡ್ತಾ ಇದ್ರು, ನೆನೆ ಕಣ್ಣೀರು ಹಾಕಿದ್ರು. ಇನ್ನು ಜೈಲಿನಲ್ಲಿ ಕೆಲಸ ಆಯ್ಕೆ ಮಾಡ್ಕೊಳ್ಬೇಕು, ಸಂಬಳ ಕೂಡ ಸಿಗುತ್ತೆ. ಬೇಕ್ರಿಲಿ ಕೆಲಸ ಮಾಡ್ಬೋದು, ಇಲ್ಲ ಗಾರ್ಡನಲ್ಲಿ ಕೆಲಸ ಮಾಡ್ಬೋದು, ಹೈನುಗಾರಿಕೆ ಮಾಡ್ಬೋದು, ಇಲ್ಲ ತರಕಾರಿ ಬೆಳಿಬಹುದು, ಕರಕುಶಲ ಕೆಲಸವನ್ನ ಮಾಡ್ಬೋದು, ಮರಗೆಲಸ ಮಾಡ್ಬೋದು. ಇದನ್ನ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿಕೊಳ್ಳೇಬೇಕಾಗತ್ತೆ. ನಾನು ಅದನ್ನು ಮಾಡಲ್ಲ, ನಾನು ಇದನ್ನು ಮಾಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೋ ಕಾಲ್ಡ್ ದೊಡ್ಡ ಮನೆತನದ ಕುಡಿ, ಮಾಜಿ MP, ಮೊದಲು 1 ವರ್ಷ ಕೌಶಲ್ಯ ರಹಿತ ಅಂತ 524 ರೂಪಾಯಿ ಸಂಬಳ ಕೊಡ್ತಾರೆ. ಅದಾದ್ಮೇಲೆ ಅನುಭವದ ನಂತರ ನುರಿತ ವರ್ಗಕ್ಕೆ ಬಡ್ತಿಯನ್ನ ಕೊಡಲಾಗುತ್ತೆ. ಕೆಲಸ ಮಾಡಲೇಬೇಕು, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳೇಬೇಕು. ಕೈದಿಗಳಿಗೆ ನೀಡುವ ಕೂಲಿ ಹಣವನ್ನ ಬ್ಯಾಂಕ್ ಖಾತೆಗೆ ಪಾವತಿ ಮಾಡ್ತಾರೆ. ಯಾವಾಗ ಅವ್ರು ಹೊರಗಡೆ ಬರ್ತಾರಲ್ಲ ಆವಾಗ ಅದನ್ನ ಅವ್ರ ಕೈ ಕೊಟ್ಟು ಕಳಿಸ್ತಾರೆ. ತಗಳಪ್ಪ ನಿನ್ ದುಡ್ದಿದ್ದಿಷ್ಟು ಅಂತ ಹೇಳಿ. 524 ರೂಪಾಯಿ ಬಹುಶಃ ಪ್ರಜ್ವಲ್ ರೇವಣ್ಣನಿಗೆ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಅಂದ್ಕೊಳ್ತೀನಿ ಇಷ್ಟು ದಿನಗಳ ಕಾಲ. ಆದರೆ ಇನ್ನು ಮುಂದೆ 524 ರೂಪಾಯಿ ತನ್ನ ಕೂಲಿ ಗೊತ್ತಾಗಬೇಕು. ಜನರ ಕಷ್ಟ ಏನು ಎತ್ತ. ಸಂಸದರಾದಾಗಂತೂ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಜನರ ಸೇವೆಯನ್ನ ಮಾಡಲಿಲ್ಲ ಜನಪ್ರತಿನಿಧಿಯಾಗಿ. ಆದರೆ ಇನ್ಮೇಲಾದರೂ ಬಡವರ್ಗದ, ಕೂಲಿ ವರ್ಗದ, ಶ್ರಮಿಕರ ಕಷ್ಟ ಏನು ಅನ್ನುವಂಥದ್ದು ಪ್ರಜ್ವಲ್ ಗೊತ್ತಾಗತ್ತೆ. ಯಾವ ಬ್ರ್ಯಾಂಡೆಡ್ ಉಡುಪುಗಳನ್ನು ಕೂಡ ಧರಿಸೋ ಹಾಗಿಲ್ಲ. ಬಿಳಿ ಸಮವಸ್ತ್ರ ಏನಿದೆ ಜೈಲಿನ ಯೂನಿಫಾರ್ಮ್ ಅದನ್ನೇ ಹಾಕೋಬೇಕಾಗತ್ತೆ. ಇವತ್ತು ಪ್ರಜ್ವಲ್ಗೆ ಕೈದಿ ನಂಬರನ್ನು ಕೂಡ ಕೊಡುವ ಸಾಧ್ಯತೆ ಇದೆ.